ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ನಟರಾದಂತಹ ರಮೇಶ್ ಭಟ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಇದೀಗ ಡಾಕ್ಟರ್ ರಾಜ್ಕುಮಾರ್ ಅವರ ಕೊಡುಗೆಗಳು ಕನ್ನಡ ಇಂಡಸ್ಟ್ರಿಗೆ ಅಪಾರವಾದದ್ದು. ಬಟ್ ಅವರಿಗೆ ಕೊಟ್ಟಿರುವಂತ ಅವರ ಸಮಾಧಿಗೆ ಕೊಟ್ಟಿರುವಂತ ಜಾಗದ ಬಗ್ಗೆ ಇದೀಗ ಚಕಾತೆಯನ್ನ ತೆಗಿತಾ ಇದ್ದಾರೆ ಅಲ್ವಾ ಸರ್? ಬುದ್ಧಿ ಕಡಿಮೆ ಜನ ಬೇರೆಯವ್ರಿಗೆ ಗೌರವ ಕೊಟ್ಟು ಗೊತ್ತಿಲ್ಲ ಅವ್ರಿಗೆ. ಒಂದು ಹೊಟ್ಟೆ ಕಿಚ್ಚು, ಒಂದು ಕೀಳು ಬುದ್ಧಿ ಅಷ್ಟೇ. ಎಸ್, ಅಂದ್ರೆ ಹಿರಿಯರು ಯಾವ ರೀತಿಯಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ನಡ್ಕೊಂಡು ಬಂದಿದ್ದಾರೆ, ಯಾವ ರೀತಿಯಾದ ಸಂಪ್ರದಾಯಗಳನ್ನ ಬೆಳೆಸ್ಕೊಂಡು ಬಂದಿದ್ದಾರೆ, ಯಾರ ಬಗ್ಗೆ ಏನು ಮಾತಾಡಬೇಕು. ಡಾಕ್ಟರ್ ರಾಜ್ಕುಮಾರ್ ಅಂತ ಅಂದ್ರೆ ಇಡೀ ಕನ್ನಡ ಇಂಡಸ್ಟ್ರಿಯನ್ನ ಮೇಲೆತ್ತಿ ಉತ್ತುಂಗಕ್ಕೆ ತೆಗೆದುಕೊಂಡು ಹೋದಂಥವ್ರು ಅವರ ನಟನೆಯಿಂದ. ಅವರಿಗೆ 2.5 ಎಕರೆ ಏನ್ ದೊಡ್ಡದಲ್ಲ ಅಲ್ವಾ? ಅದೆಲ್ಲದಕ್ಕಿಂತಲೂ ಅವರೊಬ್ಬ ಶ್ರೇಷ್ಠ ವ್ಯಕ್ತಿ, ಶ್ರೇಷ್ಠ ನಟ, ಶ್ರೇಷ್ಠ ಮನುಷ್ಯ. ಅಂತವ್ರು ನೋಡೋದಕ್ಕೆ ಸಿಕ್ಕೋದೇ ಇಲ್ಲ. ನಮ್ಮ ಕಾಲದಲ್ಲಿ ನಮ್ ಜೊತೆಲಿ ಇದ್ರು, ನಾವು ಅವ್ರು ನೋಡಿದೀವಿ, ಅದ್ ಜೊತೆಲಿ ಅಭಿನಯಿಸಿದೀವಿ ಅನ್ನೋ ಖುಷಿ ನಮ್ಗೆ ಜನ್ಮ ಜನ್ಮಕ್ಕೂ ಇರುತ್ತೆ, ಈ ಜನ್ಮಕ್ ಮಾತ್ರ ಅಲ್ಲ. ಅವನ್ ಯಾರು, ಇದಕ್ ಯಾಕೆ ಅಷ್ಟೊಂದ್ ಬೆಲೆ ಕೊಡ್ತೀರಾ? ಜಸ್ಟ್ ಇಗ್ನೋರ್ ಮಾಡಿ. ಎಸ್, ಯಾಕಂದ್ರೆ ಇಗ್ನೋರ್ ಇಟ್. ನಾಲ್ಗೆ ಇದೆ ಅಂತ ಏನೇನೋ ಮಾತನಾಡಿದ್ರೆ ಅದನ್ನ ಹೇಗೆ ಅಂದ್ರೆ ಅವರ ಅಭಿಮಾನಿಗಳು ಅದನ್ನ ಹೇಗೆ ತಡ್ಕೊಂಡು ಸುಮ್ನೆ ಇರ್ಬೇಕಾಗುತ್ತೆ ಅಂತ ಸರ್? ಅಭಿಮಾನಿಗಳು ಯಾರೋ 4 ಕಪಾಳಕ್ ಹೊಡಿತಾರೆ ಅಷ್ಟೇ ತಾನೇ, ಬೇರೆ ಏನಾಗುತ್ತೆ? ಆ ಬುದ್ಧಿ ಬದಲಾಯಿಸಕ್ ಆಗಲ್ಲ. ಯಾಕೆ ಬದಲಾಯಿಸ್ಬೇಕು? ನೀರಿರೋ ಕಡೆ ಕೆಸರು ಇರುತ್ತೆ ಅಲ್ವಾ? ಇರ್ತಾರೆ, ಕೆಸರು ತರ, ಕೊಚ್ಚೆ ತರ ಇರ್ತಾರೆ. ಬಿಟ್ಬಿಡ್ಬೇಕು ಅಷ್ಟೇ, ಇಗ್ನೋರ್ ಮಾಡ್ಬೇಕು. ಎಸ್ ಎಸ್, ಇದೇ ನೋಡಿ. ಅದಕ್ಕೆ ಅಷ್ಟೇ ತೂಕದ ಮನುಷ್ಯ ಇನ್ನೊಬ್ಬ ಹೇಳಿದ್ರೆ ಅವನ ಹತ್ರ ತರ್ಕ ಮಾಡ್ಬೋದು, ಚರ್ಚೆ ಮಾಡ್ಬೋದು. ಇವ್ರ ಕನಿಷ್ಠ ಇಲ್ಲಿರೋರ್ಗೆ, ಕನಿಷ್ಠವಾಗಿರೋರ್ ಜೊತೆ ಯಾತಕ್ಕೆ ಅವ್ರನ್ನ ಕೆಣಕೋದ್ ಯಾಕೆ? ಅವ್ರನ್ನ ಕರೆಯೋದ್ ಯಾಕೆ? ಅವ್ರ ಹತ್ರ ಮಾತಾಡ್ಸೋದ್ ಯಾಕೆ? ಜಸ್ಟ್ ನೆಗ್ಲೆಕ್ಟ್ ಇಟ್ ಅಷ್ಟೇ. ಇವಾಗ ಒಂದು ಗಜ ಹೋಗ್ತಾ ಇರುತ್ತೆ, ನಾಯಿ ಬೊಗಳ್ತಾ ಇರುತ್ತೆ, ಏನ್ ಮಾಡುತ್ತೆ? ಅದ್ರ ಬಾಳ್ಗ ಹೋಗುತ್ತೆ ಅಷ್ಟೇ. ಅದಕ್ಕೆ ಮದ್ದು ಬೇರೆ ಎಲ್ಲ ಏನು ವಿಷಯ ಇತ್ತ. ಓಕೆ, ಥ್ಯಾಂಕ್ ಯು ಸರ್. ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.